ಈ ಕಾರ್ಯಕ್ರಮ ಯಾಕೆ ಬೇಕು? ಮನುಷ್ಯನ ಸ್ವಾಭಾವಿಕವಾದ ಲಕ್ಷಣ ಏನು? ಒಂದು ಮಗು ಹುಟ್ಟುತ್ತದೆ ತಾಯಿ ಹೊಟ್ಟೆಯಿಂದ, ಹುಟ್ಟಿದ ಮೇಲೆ ಮಗು ಅತ್ತರೆ ಮಾತ್ರ ತಾಯಿ ಹಾಲು ಕೊಡ್ತಾಳೆ ಅಲ್ವಾ? ಅಂದರೆ ಸ್ವಾಭಾವಿಕವಾಗಿ ನಮ್ಮಲ್ಲಿ ಕೇಳುವ ಗುಣಗಳು ಬೆಳೆದುಕೊಂಡು ಬರಬೇಕು. ಆದರೆ ರಾಜಕೀಯವಾಗಿ ಈ ಗುಣಗಳನ್ನು 70 ವರ್ಷಗಳಲ್ಲಿ ನಾವು ತೋರಿಸಲಿಲ್ಲ. ಅಲ್ಹಮ್ದುಲಿಲ್ಲಾ, ಇಷ್ಟು ಜನರ ಪ್ರಯತ್ನದ ಫಲ ಹಾಗೂ ನಿಮ್ಮೆಲ್ಲರೂ ನಮಗೆ ಸಾಥು ಕೊಟ್ಟಿದ್ದರಿಂದ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ನಾವು ದೂಷಣೆ ಮಾಡೋದಲ್ಲ, ನಾವು ನಿಮ್ಮನ್ನು ದೂಷಣೆ ಮಾಡ್ತಾ ಇಲ್ಲ, ನಿಮಗೆ ಯಾವ ಶಿಕ್ಷೆ ಕೊಡಲಿಕ್ಕೂ ಬಂದವರಲ್ಲ. ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಹಕ್ಕಿದೆ ಅಂತೇಳಿ ನಮಗೆ ಗೊತ್ತಾಗುವಾಗ ಲೇಟ್ ಆಯಿತು. ಅದನ್ನೇ ಶಿವಸುಂದರ್ ಅವರು ಹೇಳಿದರು, ನೀವು 3 ವರ್ಷ ಕಳೆದು ಲೇಟಾಗೋಯ್ತು ನೀವು ಕೇಳೋದನ್ನಂತೇಳಿ. ಇನ್ನು ಬರುವ ಪ್ರಶ್ನೆ, ನಮಗೆ ಪ್ರಶ್ನಿಸುವವರು ಯಾರು? ನಮ್ಮಲ್ಲಿರುವ ರಾಜಕಾರಣಿಗಳು ಅಥವಾ ನಮ್ಮಲ್ಲಿ ರಾಜಕಾರಣಿಗಳಾಗಲು ಆಗ್ರಹಿಸುವವರು ನಮ್ಮನ್ನು ಪ್ರಶ್ನಿಸ್ತಾರೆ. ಈ ಕಾರ್ಯಕ್ರಮ ಬೇಕಿತ್ತಾ? ಈ ಕಾರ್ಯಕ್ರಮದಿಂದ ಏನು ಸಾಧಿಸ್ತೀರಿ ಅಂತೇಳಿ. ಸಾಧನೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಏನಿದ್ರೂ ಒಳ್ಳೆಯದೇ ಆಗುತ್ತೆ. ಅಂದರೆ ನಾಳೆವರೆಗೆ ನಾವು ಇರ್ತೀವಿ ಎಂಬುದೇ ಗ್ಯಾರಂಟಿ ಇಲ್ಲದ ಹಾಗೆ ನಾಳೆ ಏನಾಗುತ್ತೆ ಎಂಬ ನಾವು ಉತ್ತರಿಸುವ ಅಗತ್ಯ ಇಲ್ಲ. ನಮ್ಮ ಜವಾಬ್ದಾರಿಯನ್ನು ನಾವಿಲ್ಲಿ ನೆರವೇರಿಸ್ತಾ ಇದ್ದೀವಿ. ನೀವು ನಿಮ್ಮ ನಾಯಕರಿಗೆ ಹೇಳಿ, ಮುಸ್ಲಿಂ ಪೊಲಿಟಿಕಲ್ ಲೀಡರ್ಸಿಗೆ ನಾನು ಈ ವೇದಿಕೆಯನ್ನು ಉಪಯೋಗಿಸಿಕೊಂಡು ಹೇಳ್ತೀನಿ, ದಯವಿಟ್ಟು ಒಂದಾಗಿ ಸಮಾಜದ ಪರವಾಗಿ. ಈಗಾಗಲೇ ನೀವು ತಮ್ಮಲ್ಲಿ ಕಾಲು ಎಳೆಯುತ್ತಿರುವ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಯಾವ ರೀತಿ ನೀವು ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಘೋಷಣೆಗಳನ್ನು ಅನುಷ್ಠಾನಗೊಳಿಸಲಿಲ್ಲ ಅಂತೇಳಿ ನಮಗೆ ಗೊತ್ತಾಗಿದೆಯೋ, ಅದೇ ರೀತಿ ನೀವು ಒಬ್ಬರಿನ್ನೊಬ್ಬರ ಕಾಲು ಹಿಡಿದು ಎಳೆಯುತ್ತಾ ಇದ್ದೀರಿ ಎಂಬುದನ್ನು ಕೂಡ ಮುಸ್ಲಿಂ ಸಮಾಜ ಈಗಾಗಲೇ ಅರಿತಿದೆ. ನೀವು ಒಂದಾಗಿ ಒಂದು ವೇದಿಕೆಯಲ್ಲಿ ಬರದೇ ಇದ್ದರೆ, ನೀವು ಮ್ಯಾನಿಫೆಸ್ಟೋ ಅನುಷ್ಠಾನ ಮಾಡಲು ಒಂದಾಗಿ ಹೋಗಿ ನಿಮ್ಮ ನಾಯಕರಲ್ಲಿ ಬೇಡದೇ ಇದ್ದರೆ, ಈ ಸಮಾಜ ನಿಮ್ಮ ಬದಲಿಗೆ ಬೇರೆಯವರನ್ನು ಕೂಡ ತರ್ಬೋದು. ನಾವು ಯಾರ ಗುಲಾಮರಲ್ಲ, ನಾವು ಕೇವಲ ಸೃಷ್ಟಿಕರ್ತನ ಗುಲಾಮರು. ನಾವು ಈ ದೇಶದಲ್ಲಿದ್ದೀವಿ, ಸಂವಿಧಾನಬದ್ಧವಾಗಿರ್ತೀವಿ, ಸಾಯುವವರೆಗೂ ಕೂಡ ಅದೇ ರೀತಿ ನಾವು ಇರ್ತೀವಿ. ಸಂವಿಧಾನವನ್ನು ಇಟ್ಟುಕೊಂಡೇ ಕೇಳ್ತೀರಿ. ನಿಮ್ಮ ಜವಾಬ್ದಾರಿಯನ್ನು ನೀವು ನಿರ್ವಹಿಸಿ. ನೀವು ಏನಂತ ತಿಳ್ಕೊಂಡ್ರಿ? ರಾಜಕೀಯ ನಾಯಕರುಗಳಲ್ಲಿ ತಪ್ಪಿದ್ರೆ ಕ್ಷಮಿಸಿ ನಮ್ಮ ಸಂಘಟಕರೇ, ನೀವು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಮುಂದೆ ನಮ್ಮ ಸಮಾಜ ನಾವು ಹೇಳಿದಾಗೆ ಕೇಳುತ್ತೆ, ಅದರ ಬಗ್ಗೆ ಚಿಂತೆ ಬೇಡ, ನಮ್ಮನ್ನು ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳಿದರೆ ಅದು ತಪ್ಪು. ನಿಮ್ಮನ್ನು ಕೇಳುವ ಸಮಾಜ ಅಂತ ನೀವು ನಿಮ್ಮ ನಾಯಕರಿಗೆ ಹೇಳಿದರೆ ನಿಮಗೂ ಗೌರವ ಸಿಗುತ್ತೆ. ನನ್ನ ಮುಸ್ಲಿಂ ಸಮಾಜ ನೀವು ಈ ರೀತಿ ಮಾಡಿದರೆ ನಮ್ಮನ್ನು ಪ್ರಶ್ನಿಸಬಹುದು ಅಂತ ನೀವು ನಿಮ್ಮ ನಾಯಕರಿಗೆ ಕೇಳಿದರೆ ನಿಮಗೆ ನಿಮ್ಮ ನಾಯಕರು ಗೌರವ ಕೊಡ್ತಾರೆ. ಇವತ್ತಿನ ಈ ಸಭೆಯ ನಂತರ ಇನ್ಶಾ ಅಲ್ಲಾ ಪೊಲಿಟಿಕಲ್ ಆಗಿರುವ ಎಲ್ಲ ನಾಯಕರಿಗೂ ಕೂಡ ವಿಶೇಷವಾದ ಗೌರವ ಬರುತ್ತೆ ಅಂತೇಳಿ ನಾನು ಧೈರ್ಯವಾಗಿ ಹೇಳ್ತೀನಿ. ಯಾಕಂತೇಳಿದರೆ ಸಮಾಜ ಕೇಳಲಿಕ್ಕೆ ಪ್ರಾರಂಭವಾಯಿತು. ಇದೊಂದು ಆರಂಭ. ನಾವು ಆರಂಭ ಶೂರರಲ್ಲ, ಆರಂಭ ಶೂರರಾಗಲಿಕ್ಕೆ ಈ ಸಂಘಟನೆ ಮಾಡಿದ್ದು ಅಲ್ಲ. ಈ ಸಂಘಟನೆ 1.5 ವರ್ಷದಿಂದ ನಿರಂತರವಾಗಿ ಮೀಟಿಂಗ್ಗಳ ಸಭೆಗಳನ್ನು ನಡೆಸಿಕೊಂಡು, ಸಾಮಾಜಿಕ ಜಾಲತಾಣ ಅದಂದರೆ ಆನ್ಲೈನ್ ಮೀಟಿಂಗ್ಗಳನ್ನು ನಡೆಸಿಕೊಂಡು ಈ ವರದಿಯನ್ನು ತಯಾರಿಸಬೇಕಿದ್ರೆ ಇದಕ್ಕೆ ದಾವಣಗೆರೆ ಕಾರಣ ಅಲ್ಲ ಅಂಥ ಒಂದು ಸುಳ್ಳನ್ನು ಕೂಡ ನೀವು ಬಿತ್ತರಿಸೋದು ಬೇಡ. ದಾವಣಗೆರೆ ಇದಕ್ಕೆ ಒಂದು ಉದಾಹರಣೆಯಾಗಿ ನಮಗೆ ಸಿಕ್ಕಿದೆ ಅಷ್ಟೇ. ನಮಗೆ ದಾವಣಗೆರೆ ಚಿಂತೆ ಇಲ್ಲ, ನಮಗೆ ಚಿಂತೆ ಇರೋದು 224 ಸ್ಥಾನಗಳಲ್ಲಿ 111ಕ್ಕಿಂತ ಜಾಸ್ತಿ ಸಿಗಬೇಕಿದ್ರೆ ನಮ್ಮ ಸಹಾಯ ಬೇಕು, ನಮ್ಮ ಓಟು ಬೇಕು. ನಾವೇನು ವಿಶೇಷ ದಾನ ಮಾಡೋದಲ್ಲ. ಸಂವಿಧಾನಬದ್ಧವಾಗಿ ಪ್ರಜಾಪ್ರಭುತ್ವದಲ್ಲಿ ಒಂದೊಂದು ಮತಕ್ಕೂ ಬೆಲೆ ಇದೆ. ಕಳೆದ ಬಾರಿ ನಮ್ಮಲ್ಲಿರುವಂಥ ಲೆಕ್ಕದ ಪ್ರಕಾರ 500 ಓಟಿನೊಳಗೆ ಗೆದ್ದವರು 1000 ಓಟಿನೊಳಗೆ ಗೆದ್ದವರು ಕೂಡ 20 ಮಂದಿ ಇದ್ದಾರೆ. ಆದ್ದರಿಂದ ದಯವಿಟ್ಟು ಸರ್ಕಾರಕ್ಕೆ ನಾವು ಕೇಳಿಕೊಳ್ತಿದ್ದೀವಿ, ನಿಮ್ಮ ಮೇಲೆ ಈಗಲೂ ಭರವಸೆ ಇರುವುದರಿಂದ ಈ ಸಭೆ ಮಾಡ್ತಾ ಇದ್ದೀವಿ. ನಾವು ಈಗಲೂ ಭರವಸೆ ಇದೆ, ಇದನ್ನು ಉಳಿಸ್ಕೊಳ್ಳಿ. ನಿಮ್ಮಿಂದ ಆಗದಿದ್ದರೆ ಮುಂದಿನ ತೀರ್ಮಾನ ಸಮಾಜ ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಮಾಡುತ್ತದೆ. ಇವತ್ತು ಪರಿಶುದ್ಧ ಕುರಾನ್ನ ಕೆಲವು ಆಯತ್ತುಗಳನ್ನು ಇಲ್ಲಿ ಓದಿದರು. ಅದರ ಅರ್ಥವನ್ನು ಅವರು ಉರ್ದು ಭಾಷೆಯಲ್ಲಿ ಹೇಳಿದರು. ಅದರ ಅರ್ಥವನ್ನು ಏನು ಹೇಳಿದರು ಅಂತೇಳಿದರೆ, ಯಾವಾಗ ಒಂದು ಸಮಾಜ ಸ್ವಯಂ ಬದಲಾಗಲು ಪ್ರಯತ್ನಿಸುವುದಿಲ್ಲವೋ ಆವರೆಗೆ ಅಲ್ಲಾಹನು ಕೂಡ ಸಮಾಜವನ್ನು ಬದಲಾಯಿಸುವುದಿಲ್ಲ, ಆ ಸಮಾಜದ ಪರಿಸ್ಥಿತಿಯನ್ನು ಬದಲಾಯಿಸುವುದಿಲ್ಲ ಅಂತೇಳಿ ನಾವು ಬದಲಾವಣೆಗಾಗಿ ನಿಮ್ಮ ಮುಂದೆ ಇದ್ದೀವಿ. ಬದಲಾವಣೆ ಬೇಕಂತೇಳಿ ನೀವು ನಮ್ಮ ಮುಂದೆ ಇದ್ದೀವಿ. ನಮ್ಮೊತ್ತಿಗೆ ಕೈ ಜೋಡಿಸಿ. ನಮಗೆ ಯಾರಿಗೂ ಅಧಿಕಾರ ಬೇಡ. ಯಾಸೀನ್ ಮಲ್ಪೆಯವರು ಯಾವ MLA ಆಗಲಿಕ್ಕೂ ಇಲ್ಲ, ಯಾರಿಗೂ ಬೇಡ. ಒಬ್ಬ ಹೆಸರು ಹೇಳಿದಂತೆ ತಪ್ಪು ತಿಳ್ಕೊಳ್ಬೇಡಿ. ಯಾರಿಗೂ ರಾಜಕೀಯ ಉದ್ದೇಶ ಇಲ್ಲ. ನಮಗಿರೋದು ಒಂದೇ ಉದ್ದೇಶ, ನಮ್ಮ ರಾಜ್ಯದ ಅಭಿವೃದ್ಧಿ. ರಾಜ್ಯದ ಅಭಿವೃದ್ಧಿ ಆಗಬೇಕಿದ್ರೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ಆಗಬೇಕು, ದಲಿತರ ಅಭಿವೃದ್ಧಿ ಆಗಬೇಕು, ಹಿಂದುಳಿದವರ ಅಭಿವೃದ್ಧಿ ಆಗಬೇಕು. ಅದು ಯಾವುದೂ ಆಗದ ಅಭಿವೃದ್ಧಿ ಆಗಲ್ಲ ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಾ, ದಯವಿಟ್ಟು ನಮ್ಮ ಈ ಸಭೆಗೆ ಯಾರನ್ನು ಕೂಡ ಕನೆಕ್ಟ್ ಮಾಡಬೇಡಿ. ಅಲ್ಲಾಹ್ ನಾಣೆಗಾಗಿ ನಾವು ಯಾರ ಮಾತು ಕೇಳಿ ಸಭೆ ಮಾಡಲಿಲ್ಲ, ಮಾಡುವುದೂ ಇಲ್ಲ. ಇದು ಮುಂದುವರಿಯುತ್ತದೆ.
ಪ್ರತಿಯೊಂದು ಕಾಲಘಟ್ಟದಲ್ಲಿ ನಾವಲ್ಲದಿದ್ದರೆ ಇನ್ನೊಬ್ಬರು ಸರ್ಕಾರವನ್ನು ಪ್ರಶ್ನಿಸುವಂಥ ಸಭೆಗಳು ನಡೆಯುತ್ತದೆ. ಅದು ಮುಂದುವರಿತಾ ಹೋಗಲಿದೆ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.